ನನ್ನ ಹೆಸರು ಜಮುನಾ ಅಂತ, ದಾವಣಗೆರೆಯಿಂದ ನಾನು. ಮೊದಲನೇದಾಗಿ ಬ್ರಹ್ಮ ಋಷಿ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕಾರಗಳನ್ನ ತಿಳಿಸ್ತೀನಿ. ಅದೇ ರೀತಿ ನಮಗೆ ಈ 69 ಡೇಸ್ ಚಾಲೆಂಜ್ನ ಕ್ರಿಯೇಟ್ ಮಾಡಿ ನಮಗೆ ಒಂದು ಪಾಲ್ಗೊಳ್ಳೋಕ್ಕೆ ಇದರಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಯ್ಯಪ್ಪ ಪಿಂಡಿ ಸರ್ಗೂ ಕೂಡ ನಮಸ್ಕಾರಗಳು ತಿಳಿಸ್ತೀನಿ. ಅದೇ ರೀತಿ ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳನ್ನ ಹೇಳ್ತೀನಿ. ಈ 69 ಚಾಲೆಂಜಸ್ಸಲ್ಲಿ ನನಗೆ 69 ಡೇಸ್ದು ವಿಧವಾದ ಅನುಭವಗಳಾಗಿದೆ. ಸೊ ಅದರಲ್ಲಿ ಮೇನ್ ಏನಪ್ಪ ಅಂತಂದರೆ, ನನಗೆ ಈ ಒಂದು 69 ಚಾಲೆಂಜ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಆಕ್ಸಿಡೆಂಟ್ ಆಯಿತು ಕಾಲಿಗೆ. ಹಂಗಾಗಿ ಅದು ಆಪ್ರೇಷನ್ ಆಯಿತು. ಹಂಗಾಗಿ ಮನೆಗಿರಬೇಕಾಯ್ತು. ಯಾಕಂದರೆ ನಾನು ಸ್ವಲ್ಪ ಹೊರಗಡೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಈಗ ಮನೆಗಿರೋದ್ರಿಂದ ಕಾರಣ ನನಗೆ ಮಾನಸಿಕವಾಗಿ ಸ್ವಲ್ಪ ಇದಾಗ್ಬಿಟ್ಟಿದೆ. ಈ ಚಾಲೆಂಜ್ ನನಗೆ ಒಂದು ಗಿಫ್ಟಾಗಿ ಸಿಕ್ತು. ಇದರಲ್ಲಿ ಪಾಲ್ಗೊಂಡಾಗ ಅಂದರೆ ಪ್ರತಿಯೊಂದು ಈಗ ಪುಸ್ತಕ ಓದೋದಿರ್ಬೋದು, ಮ್ಯೂಸಿಕ್ ಇರ್ಬೋದು, ಆರ್ಟ್ ಇರ್ಬೋದು, ವಾಕಿಂಗು, ಸಣ್ಣ ಒಂದು ಎಕ್ಸಸೈಸು, ಮೆಡಿಟೇಷನ್, ಹಿಂಗೆ ಇದು ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ನಾನು ಅಳವಡಿಸ್ಕೊಳ್ತಾ ಹೋದೆ. ಎಲ್ಲದರಲ್ಲೂ ನಾನು ಟೈಮನ್ನು ಕೊಟ್ಟು ಎಲ್ಲದನ್ನು ಅನುಭವಿಸಿದಾಗ ಆ ಟೈಮ್ ನನಗೆ ತುಂಬ ಚೆನ್ನಾಗೋಯ್ತು. ಯಾವುದು ನನಗೆ ಜಾಸ್ತಿ ನನಗೆ ಮಾನಸಿಕವಾಗಿ ಇದಾಗ್ತಾ ಇರಲಿಲ್ಲ. ಆ ಟೈಮ್ ಇದಕ್ಕೆ ಕೊಡ್ತಾ ಇದ್ನಲ್ಲ, ಹಂಗಾಗಿ ಚೆನ್ನಾಗಿ ನನಗೆ ತುಂಬಾ ಹೆಲ್ಪ್ ಆಯಿತು. ಆಮೇಲೆ ಜನಗಳ ಹತ್ರ ಮಾತಾಡೋದೂ ಶುರುವಾಯಿತು. ಫೋನ್ ಮುಖಾಂತರ ಇರ್ಬೋದು, ಸ್ವಲ್ಪ ಅವ್ರ ಮನೆ ಹತ್ರ ಹೋಗಿನೋ ಅಥವಾ ಒಂದು ಸೆಷನ್ ಕಂಡಕ್ಟ್ ಮಾಡಬೇಕಂದ್ರೆ ಕೆಲವೊಂದು ಪ್ಲೇಸಿಗೆ ಹೋಗ್ಬೇಕಾಯ್ತು. ಸೊ ಅವಾಗ ಎಲ್ಲರ ಹತ್ರ ಮಾತಾಡೋದು, ಸ್ವಲ್ಪ ಬೆರೆಯೋದು, ಅದರಿಂದನೂ ಕೂಡ ಒಳ್ಳೆ ಟೈಮು ನನಗಿದಾಯಿತು. ಅವರ ಅನುಭವನ ಕೇಳಿದಾಗ ಮತ್ತು ಸೆಷನ್ ಕಂಡಕ್ಟ್ ಮಾಡಿದಾಗ ನನ್ನ ಅನುಭವಗಳನ್ನ ಅವ್ರಿಗೆಲ್ಲ ಹೇಳೋದಕ್ಕೆ ನನಗೆ ಒಳ್ಳೆಯ ಅವಕಾಶವೂ ಸಿಕ್ತು. ಆಮೇಲೆ ಒಳ್ಳೆಯ ಒಂದು ಟೈಮು ನನಗೆ ಸದುಪಯೋಗ ಆಯಿತು. ಮನೇಲಿ ಸುಮ್ಮನೆ ನಾನು ಇದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕದೇ ಇದ್ದಿದ್ರೆ ಸುಮ್ಮನೆ ಏನೋ ಬೇರೆ ಯಾವ ಥರ ನಾನು ಸ್ಪೆಂಡ್ ಮಾಡ್ತಿದ್ನೋ ಗೊತ್ತಿಲ್ಲ ಟೈಮು. ಬಟ್ ನನಗಿದು ಮೊದಲೇ ಹೇಳ್ದಂಗೆ ಇದು ಒಂಥರ ಗಿಫ್ಟಾಗಿ ನನಗೆ ಬಂತು. ಹಂಗಾಗಿ ನನ್ನ ಒಂದು ಟೈಮ್ ಏನಿದೆ ಈ ಒಂದು 69 ಡೇಸ್ ಚಾಲೆಂಜಲ್ಲಿ ಒಂದು ಒಳ್ಳೆಯ ಉಪಯೋಗ ಆಯಿತು. ಸಾಕಷ್ಟು ವಿಷಯಗಳನ್ನ ಕಲಿತೆ. ಓದೋದ್ರಿಂದ ಇರ್ಬೋದು, ಅನುಭವ ಹಂಚಿಕೆಯಿಂದ ಇರ್ಬೋದು, ಆಮೇಲೆ ಕೆಲವೊಂದು ಮಾಸ್ಟರ್ಸ್ ಎಷ್ಟೊಂದು ಚೆನ್ನಾಗಿ ಆರ್ಟು ಅದನ್ನೆಲ್ಲ ನೋಡಿದೆ ನನಗೆ ಮೋಟಿವೇಟ್ ಆದೆ ನಾನು. ಹಾಗಾಗಿ ನನಗೆ ಈ ಒಂದು 69 ಡೇಸ್ ಚಾಲೆಂಜು ಸಾಕಷ್ಟು ವಿಷಯಗಳನ್ನ ಕಲಿಸಿದೆ, ಅನುಭವ ಆಗಿದೆ. ಹಂಗಾಗಿ ನಾನು ಇದನ್ನು ಒಂದು ವರದಾನ ಅಂತ ಭಾವಿಸ್ಕೊಳ್ಳೋದು ಅಂತಂದರೆ ನಿಜಕ್ಕೂ ಇದು ನನಗೊಂದು ವರದಾನ, ಗಿಫ್ಟ್ ಅಂತ. ಅದಕ್ಕೆ ಈ ಥರದ್ದೊಂದು 69 ಡೇಸ್ ಚಾಲೆಂಜ್ನ ಕ್ರಿಯೇಟ್ ಮಾಡಿ ನಮ್ಮಂಥ ಎಲ್ಲ ಮಾಸ್ಟರ್ಸಿಗೆ ಇದರಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಒಂದು ಟೈಮ್ನ ಒಳ್ಳೆ ಮಾರ್ಗದಲ್ಲಿ ನಮಗೆ ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಯ್ಯಪ್ಪ ಪಿಂಡಿ ಸರಿಗೆ ನಿಜವಾಗ್ಲೂ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ನಮಗೆ ಅವಕಾಶಗಳನ್ನ ಕೊಟ್ಟು ಮುಂದೆನೂ ಕೂಡ ನಮಗೆ ಈ ರೀತಿಯಾದ ಅವಕಾಶಗಳನ್ನ ಕ್ರಿಯೇಟ್ ಮಾಡಿ ನಮಗೆ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೀವನನ ಒಳ್ಳೆಯ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪರಿಪೂರ್ಣವಾದ ನಂಬಿಕೆನ ನಾನು ಇಟ್ಕೊಂಡಿದ್ದೀನಿ. ಅದು ಖಂಡಿತ ನೆರವೇರುತ್ತೆ ಅಂತಲೂ ನನಗೆ ನಂಬಿಕೆ ಇದೆ. ಹಾಗಾಗಿ ಅಯ್ಯಪ್ಪ ಪಿಂಡಿ ಸರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ತೆ ಮಾಸ್ಟರ್ಸ್, ಧನ್ಯವಾದಗಳು.